ಕಾಯಲಿಕ್ಕೆ ಸೈನಿಕರಿದ್ದಾರೆ, ಅನ್ನ ನೀಡಲಿಕ್ಕೆ ರೈತರಿದ್ದಾರೆ. ಈ ಭಾರತೀಯ ಜನತಾ ಪಾರ್ಟಿ ಕಾಪಾಡಲಿಕ್ಕೆ ಮನೆಗಿರ್ತಕ್ಕಂಥ ಮತದಾರರಿದೆ ಅಂತ ಹೇಳಕ್ಕೆ ಬರ್ತೀನಿ. ಮನೆಗಿರ್ತಕ್ಕಂಥ ಮತದಾರರು, ಕಾರ್ಯಕರ್ತರ, ಸ್ಟಾರ್ ಪ್ರಚಾರಕರು ಒಂದು ಬಾಂಬ್ ಬೀಳಿನಂಗೆ ನೆಮ್ಮದಿಗೆ ಅನ್ನ ಉಂಡು ಮಲಗ್ತಾ ಇದ್ದೀವಿ. ಇದು ನಮ್ಮ ಭಾರತ, ನರೇಂದ್ರ ಮೋದಿ ಭಾರತ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು. ಸಿಲಿಂಡರ್ ಸಮಸ್ಯೆ ಇಡೀ ಯುದ್ಧನೇ ಹತ್ತಿ ಬೆಂಕಿ ತೋರಿಬೇಕಾದ್ರೆ ಇಂಡಿಯಾದ ಒಂದು ಸಿಲಿಂಡರ್ ಸಮಸ್ಯೆ ದೊಡ್ಡದಲ್ಲ. ಒಂದಿನ ಉಪವಾಸ ಇರ್ತೀವಿ, ಭಾರತ ಮಾತ್ರ ಶಾಂತಿಯಿಂದ ಇರಬೇಕು ಅಂತ ಕೇಳಿ. ಸತ್ಯ ಮೇವೇ ಜಯತಿ, ಆದರೆ ಇಲ್ಲಿ ಸತ್ತ ಮೇಲೆ ಜಯತಿ ಹೇಳಿ. ರಾಜಕೀಯ ಅಂದರೆ ಮೇಲಿದ್ದರಿಗೆ ತಳ ಮಾಡು, ಅಕ್ಕಪಕ್ಕದವ್ರಿಗೆ ಹಾಳು ಮಾಡು, ನನಗೆ ಮಾತ್ರ ಚೆನ್ನಾಗಿಡು ಅನ್ನೋದು ಒಂದು ಹೇಗಿದೆ ಸರ್ ಎಲೆಕ್ಷನ್? ಹಬ್ಬದ ವಾತಾವರಣ ಥರ ಇದೆ. ಒಂದು ಜಾತ್ರೆಯಲ್ಲಿ ತೇರೇನು ಎಳಿತಾರಲ್ಲ, ಆ ತೇರು ಎಳಿಬೇಕಾದ್ರೆ ಆನಂದ ಆಗುತ್ತೆ, ಒಂಥರ ಸಂತೋಷ ಆಗುತ್ತಲ್ಲ, ಆ ಒಂದು ಆನಂದ ಬಾಷ್ಪ ಆಗ್ತಾ ಇದೆ. ಒಂದು ತೇರು ಎಳೆದಂಗೆ ಆಗ್ತಾಯಿದೆ ಇವತ್ತು, ಒಂದು ವಿಜಯೋತ್ಸವ ಥರ. ಅದು ಮತದಾರರು ಆ್ಯಕ್ಚುಲಿ ಮನೆಗಿರ್ತಕ್ಕಂಥ ಮತದಾರರು ಕಾರ್ಯಕರ್ತರ ಕೆಲಸ ಮಾಡ್ತಾಯಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಬಲಿಷ್ಠ ಯಾವುದಿದೆ ಇಲ್ಲಿ ದಕ್ಷಿಣದಲ್ಲಿ? ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಆಡಳಿತ ಇದೆ, ಆದರೆ ಬಲಿಷ್ಠ ಮತದಾರ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ. ಸೊ ಏನೆಲ್ಲ ಕನಸುಗಳಿದ್ದಾವೆ ಬಿ ಜೆ ಪಿಯಿಂದ ಕನಸುಗಳೇನಿದೆ ಅಂದರೆ 108 ಇದೆ. 108 ಸಮಸ್ಯೆಗಳಿಗೆ, 108 ವಿಘ್ನಗಳಿಗೆ 108 ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಸಾಮಾನ್ಯ ಅಮಲ್ರ ಮಗ ಶ್ರೀನಿವಾಸ್ ದಾಸ್ಕರಿಯಪ್ಪ. ದಕ್ಷಿಣ ಕ್ಷೇತ್ರದಲ್ಲಿ ಫ್ಲೈಓವರ್ಸ್ ಅವಶ್ಯಕತೆ ಇದೆ. ದಕ್ಷಿಣ ಕ್ಷೇತ್ರದಲ್ಲಿ ಒಂದೇ ಕಡೆ ಇರ್ತಕ್ಕಂಥ ಫಿಶ್ ಮಾರ್ಕೆಟ್ನ 4-5 ಕಡೆ ಮಾಡಬೇಕಾಗಿದೆ. ಒಂದೇ ಕಡೆ ಇರ್ತಕ್ಕಂಥ ಮಟನ್ ಮಾರ್ಕೆಟ್ನ 4-5 ಕಡೆ ಮಾಡಬೇಕಾಗಿದೆ, ಸ್ಪ್ಲಿಟ್ ಮಾಡಬೇಕಾಗಿದೆ. ಯಾಕಂದರೆ ಟ್ರಾಫಿಕ್ ಮುಕ್ತ ದಕ್ಷಿಣ ಕ್ಷೇತ್ರ ಮಾಡಬೇಕಾಗಿದೆ. ಸರ್ಕಾರಿ ಮಾರ್ಕೆಟ್ನ 4 ಕಡೆ ಸ್ಯಾಟಲೈಟ್ ಟೌನ್ ಟೈಪ್ ವಿಂಗಡಣೆ ಮಾಡಬೇಕಾಗಿದೆ. ಒಂದು ಹೆರಿಗೆ ಕೇಂದ್ರ ಮಾಡಬೇಕಾಗಿದೆ. ಒಂದು ಅಲ್ಪಸಂಖ್ಯಾತರ ಕಾಲೇಜ್ ಮಾಡಬೇಕಾಗಿದೆ. ಒಂದು ಮೆಡಿಕಲ್ ಕಾಲೇಜ್ ಬೇಕಾಗಿದೆ. ಇದನ್ನೆಲ್ಲ ಮಾಡಲಿಕ್ಕೆ ಸಾಕಷ್ಟು ನರೇಂದ್ರ ಮೋದಿಯವರ 500 ಕೋಟಿ ರೆಡಿ ಗ್ರಾಂಟ್ ಅನುದಾನವನ್ನು ತಂದು ಬಳಕೆ ಮಾಡಬೇಕು ಅಂತೇಳಿ ನಮ್ಮ ನಾಯಕರು ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಟ್ರಾಫಿಕ್ ಮುಕ್ತ ಆಗಬೇಕು. ಯಾಕಂದರೆ ಹತ್ತಡಿ ರೋಡೇ ಇದೆ, ಕ್ಲಮ್ಸಿ ಇದೆ ಎಲ್ಲ. ತಾಲೂಕು ಆಫೀಸ್ನ ಡಿ ಸಿ ಆಫೀಸ್ ಶಿಫ್ಟ್ ಮಾಡಬೇಕಂತ ಇದೆ. ಪ್ರತಿಯೊಬ್ಬರಿಗೂ ಮಹಾನಗರ ಪಾಲಿಕೆ ಮುಕ್ತ ದಾವಣಗೆರೆ ಮಾಡಬೇಕಂತ ಇದೆ. ಯಾಕೆಂದರೆ ಬಡವರು, ಅಜ್ಜಿಗಳು, ವಯಸ್ಸಾದರೂ ಹೋದರೆ 500 ರೂಪಾಯಿ, 1000 ರೂಪಾಯಿ, 200 ರೂಪಾಯಿ ಇಲ್ಲದೆ ಕೊಡೋದೇ ಇಲ್ಲ ಈ ಸ್ವತ್ತು ಖಾತೆ ಕಂದಾಯ. ಅದಕ್ಕೆ ಯಾರಿಗೆ ಕೊಡಬೇಕು? ಅಧಿಕಾರಿಗಳಿಗೆ ಲಂಚ ಮುಕ್ತ ಮಹಾನಗರ ಪಾಲಿಕೆ. ಮಹಾನಗರ ಪಾಲಿಕೆಯಲ್ಲಿ ಲಂಚ ಇದೆ, ಲಂಚ ಕೊಡಬೇಕು ಸರ್. ಈಗ ಜನನಿಂದ ಮರಣ ಮಟ್ಟನೂ ಲಂಚ ಇದೆ. ಮಗು ತೋರಿಸ್ಲಿಕ್ಕೂ ದುಡ್ಡು ಕೊಡಬೇಕು, ಹೆಣ ತೋರಿಸ್ಲಿಕ್ಕೂ ದುಡ್ಡು ಕೊಡಬೇಕು. ಹಣ ಇಲ್ಲದೆ ಏನೂ ಆಗಲ್ಲ. ವಿಷ ಕುಡಿಯೋಕ್ಕೂ ದುಡ್ಡು ಬೇಕು. ಎಲ್ಲಿದು ಮಹಾನಗರ ಪಾಲಿಕೆಯಲ್ಲಿ? ಯಾವ ಮಹಾನಗರ ಪಾಲಿಕೆ? ಅಲ್ಲಿ ದಕ್ಷಿಣ ಕ್ಷೇತ್ರದಿಂದ ನಾವು ನೋಡಿದ್ದೀವಿ, ಹೋಗಿದ್ದೀವಿ. ಅದಕ್ಕೆ ಒಂದು ತಂಡ ಇದೆ, ಈ ಸ್ವತ್ತು ಮಾಡ್ಕೊಡೋಕ್ಕೆ ಮೀಡಿಯೇಟರ್ಗಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪ ಗೆದ್ದರೆ ಅವ್ರದೇ ಆದಂಥ ಕೇಂದ್ರ ಕಚೇರಿಯಲ್ಲಿ ಮಾಡ್ತೀವಿ. ಜನರು ಫೋನ್ ಮಾಡಿಕೊಟ್ರೆ ಅವ್ರ ಮನೆಗೆ ತಲುಪಿಸೋಂಥ ಕೆಲಸ ಮಾಡ್ತೀವಿ. ಭ್ರಷ್ಟಾಚಾರ ಇದೆ ಅಂದರೆ ಹೆಂಗೆ? ಸರ್ ಎಲ್ಲಿಲ್ಲ ಸರ್ ಭ್ರಷ್ಟಾಚಾರ. ಇದು ಗಾಂಧೀಜಿ ನಾಡ, ಯಾರು ಎಲ್ಲಿಲ್ಲ ಭ್ರಷ್ಟಾಚಾರ. ಆ ಗಾಂಧಿನಲ್ಲಿ ನೋಟ್ನೊಳಗೆ ಹಾಕಿದ್ರೆ ಅಲ್ಲಿಂದನೂ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೀವಿ ಅಂತ ಹೇಳ್ತಾರೆ. ಮತ್ತು ಸರ್ ಅದು ರಾಜಕೀಯದಲ್ಲಿ ಮೊದಲನೇ ಮಾತೇ ಅದು, ಸತ್ಯ ಮೇವೇ ಜಯತಿ, ಆದರೆ ಇಲ್ಲಿ ಸತ್ತ ಮೇಲೆ ಜಯತಿ ಹೇಳಿ. ರಾಜಕೀಯ ಅಂದರೆ ಮೇಲಿದ್ದರಿಗೆ ತಳ ಮಾಡು, ಅಕ್ಕಪಕ್ಕದವ್ರಿಗೆ ಹಾಳು ಮಾಡು, ನನಗೆ ಮಾತ್ರ ಚೆನ್ನಾಗಿಡು ಅನ್ನೋದು ಒಂದು. ಕಾಂಗ್ರೆಸ್ ಬಲಿಷ್ಠ ಆಗಿದೆ ಅಂತ ಹೇಳ್ತಾರೆ ಸರ್. ಈಗ ಪಾಪ ಈಗ ನಮ್ಮನೆ ಮಕ್ಕಳು ನಮಗೆ ಚಂದ ಅಂತೀವಿ, ಅವ್ರವ್ರಿಗೆ ಅವ್ರ ವೈಯಕ್ತಿಕ ಚಂದ ಇದೆ ಅಂತೀವಿ. ನಮ್ಮನೆ ಮಕ್ಕಳು ನಾವು ಚಂದ ಅಂತೀವಿ. ಅವ್ರವ್ರು ಹೇಳ್ಕೊಳ್ಳೋದು ಸಹಜ, ಅವ್ರ ಸ್ಫೂರ್ತಿ ತೊಗೊಳ್ಳಿಕ್ಕೆ ಹೇಳ್ತಾರೆ. ಮೇ 9ನೇ ತಾರೀಕು ಮತದಾನ ಆದ ನಂತರ ಮೇ 4ನೇ ತಾರೀಕೇನು ಆಗುತ್ತಲ್ಲ ರಿಸಲ್ಟ್, ಅವತ್ತು ಗೊತ್ತಾಗುತ್ತೆ ಯಾರು ಬಲಿಷ್ಠ ಇದ್ದಾರೆ. ಒಬ್ಬ ಶಾಸಕನಿಗೆ BJP ಅವರು ಅವಮಾನ ಮಾಡಿದ್ರಿ ನಿನ್ನೆ. ಯಾರಿಗೂ ಅವಮಾನ ಮಾಡಿಲ್ಲ ಸರ್. ಯಾರು ಅವಮಾನ ಮಾಡಿರ್ತಾರೋ ಅವ್ರು ಅವಮಾನ ಮಾಡ್ಕೊಂಡಿರ್ತಾರೆ. ಯಾರು ಅವಮಾನ ಮಾಡಿರ್ತಾರಲ್ಲ ಆ ಜನ ಅವ್ರಿಗೆ ಅವಮಾನ ಮಾಡಿರ್ತಾರೆ. ನಾವು ಅದನ್ನು ತಲೆಯಲ್ಲೂ ತೊಗೊಂಡಿಲ್ಲ, ನಮಗೆ ಮಾತಾಡಿದ್ದಾರೆ ಅವರು ಅಂತ. ಯಾಕಂದ್ರೆ ನಮಗೆ ಸಂಬಂಧ ಇಲ್ಲದ ವಿಚಾರ. ನಾವು ಕೇಳೋದು ಕೆಲಸ ಕಾಯಕವೇ ಕೈಲಾಸ. ಏನು ಕೆಲಸ ಕೊಟ್ಟಿರ್ತಾರೆ ಜನ, ಕಷ್ಟಪಟ್ಟು ಮಾಡಿಕೊಡೋದು ನಮ್ಮ ಕೆಲಸ. ಅದು ಲಂಚ ಮುಕ್ತ. ಅಧಿಕಾರಿಗಳು ಇರಲ್ಲ, ನಮ್ಮ ಕೈಯಲ್ಲಿ ಕೊಟ್ಟರೆ ತೀರ್ಮಾನಿಸಿ ಅವ್ರ ಕೈ ಕೊಡ್ತೀವಿ, ವಿತ್ ವಾಟ್ಸಪ್ಗೆ ಕಳಿಸ್ತೀವಿ, ಅವ್ರು ಪ್ರಿಂಟ್ ತಗೊಳ್ಳಿ. ಅಷ್ಟು ಪಾರದರ್ಶಕವಾಗಿ ಆಡಳಿತ ಮಾಡ್ತಾರೆ ಸರ್. ಅಧಿಕಾರಿಗಳೇ ಇರಲ್ಲ, ಅಧಿಕಾರಿಗಳಿಗೂ ಮತ್ತು ಜನರಿಗೂ ಸಂಬಂಧನೇ ಇರಲ್ಲ. ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪ ಗೆದ್ದರೆ PAಗಳು ಇರಲ್ಲ. ದಾಸ್ಕರಿಯಪ್ಪ ಗೆದ್ದರೆ PAಗಳು, ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ. ನೇರವಾದ ಪಾರದರ್ಶಕ ಒಬ್ಬ ಹಮಾಲ್ರ ಮಗ, ಒಬ್ಬ ಸರಳ ವ್ಯಕ್ತಿ ಮಗ, ಅದೇ ಭಾರತ್ ಕಲೆಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ, ಅದೇ ಸ್ಲಮ್ಮಲ್ಲಿ ಬಿಟ್ಟು ಬೆಳೆದಿರ್ತಕ್ಕಂಥ ಹುಡುಗ ಆ ಬಡವರ ಕಷ್ಟ ಅರ್ಥ ಆಗ್ತದೆ. ಆ ಒಂದು ಕಾರ್ಮಿಕರು, ಕೂಲಿ ಕಾರ್ಮಿಕರು, ಹಮಾಲ್ರು, ಶ್ರಮವರ್ಗ ಜೀವನದ ಮಧ್ಯೆ ಬೆಳೆದು ಬಂದಿರತಕ್ಕಂಥ ಒಬ್ಬ ದಾಸ್ಕರಿಯಪ್ಪ ಮಗ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಕಷ್ಟ, ನೋವು, ಕಾರ್ಪಣ್ಯಗಳು ಅವನಿಗೆ ಅರಿವಾಗುತ್ತೆ.
ಸೊ ಇಲ್ಲಿ ಕಾಂಗ್ರೆಸ್ ಏನು ಕೆಲಸ ಮಾಡಿಲ್ಲ ಅಂತ ಸರ್ ನಾವು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಜನ ತೀರ್ಮಾನ ಕೊಡ್ತಾರೆ. ಅವ್ರು ಮಾಡಿದಾರೋ ಮಾಡಿಲ್ಲೋ ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಏನು ನಮ್ಮ ಅಭಿವೃದ್ಧಿ ಆಡಳಿತ ಮಂತ್ರ ಇದೆ, ನಾವೇನು ಕೆಲಸ ಮಾಡ್ತೀವಿ ಅಂತದ್ದು ಹೇಳ್ತಾ ಇದ್ದೀವಿ. ಬಟ್ ನೀವು ಹೇಳ್ತಾ ಇದ್ರಲ್ಲ ಭ್ರಷ್ಟಾಚಾರ ಇದೆ ಅಂತ. ಸರ್ ನಮಗೆ ಕಾಣ್ತಾ ಇದೆ, ಅಧಿಕಾರಿಗಳು ಮಾಡಿರ್ಬೋದು ಸರ್. ನಾವು ಅಧಿಕಾರಿಗಳ ಮೇಲೆ ಹೇಳ್ತೀವಿ, ಅಧಿಕಾರಿಗಳು ಮಾಡಿರ್ಬೋದು. ಸೊ BJPಯಿಂದ ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ರಿ ಸರ್? BJPಯಿಂದ ನಾವು ಪ್ರಚಾರ ಮಾಡ್ತಾ ಇಲ್ಲ, ಕಾರ್ಯಕರ್ತರು ಪ್ರಚಾರ ಮಾಡ್ತಾ ಇಲ್ಲ, ಮನೆಗಿರೋ ಮತದಾರರೇ ಪ್ರಚಾರ ಮಾಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರೇ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ನೀವೇ ಅಲ್ಪಸಂಖ್ಯಾತರ ವಿಚಾರ ತೆಗೆದ್ರಿ, ಒಳ್ಳೆ ವಿಚಾರ. BJPಗೆ ಯಾವ ನೈತಿಕತೆ ಇದೆ ಅಂತ ಅಲ್ಪಸಂಖ್ಯಾತ? BJPಗೆ ಅಲ್ಪಸಂಖ್ಯಾತ ನೈತಿಕತೆ ಅಲ್ಲ. ಹಿಂದೆ ತ್ರಿವಳಿ ತಿಲಾಕ್ ಮಾಡಿದ್ರು ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಸ್ಕೀಮ್ ಅಲ್ಪಸಂಖ್ಯಾತರು ತಲುಪುತ್ತೆ. ಅಲ್ಪಸಂಖ್ಯಾತರು ಇವತ್ತು ಎಚ್ಚರಗೊಂಡಿದ್ದಾರೆ. ಮತ ಬ್ಯಾಂಕ್ ರಾಜಕಾರಣ ಅಲ್ಪಸಂಖ್ಯಾತರು ಓಲೈಕೆಗಲ್ಲ, ಮತದಾನ ಓಲೈಕೆ ಅಲ್ಪಸಂಖ್ಯಾತ ರಾಜಕಾರಣ ಅಲ್ಲ. ಈ ಬಾರಿ ಮತದಾನ ಅಲ್ಪಸಂಖ್ಯಾತರು ಪ್ರಜ್ಞಾವಂತರಾಗಿದ್ದಾರೆ. ಯುವಕರು ಬೇರೆ, ಸೋಷಿಯಲ್ ಮೀಡಿಯಾ ಫಾಸ್ಟ್ ಇದೆ. ಯಾರಿಗೆ ಏನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಎಷ್ಟು ಅಂತರದಿಂದ ಗೆಲ್ಬೋದು? ಅಷ್ಟು 100 ವೋಟಿಂದ ಗೆದ್ರು ಗೆಲುವೆ, 1 ಲಕ್ಷ ವೋಟಿಂದ ಗೆದ್ರು ಗೆಲುವೆ. ನಾವು ಗೆಲುವಿನ ನಿರೀಕ್ಷೆ ಮಾಡ್ತಾ ಇದೀವಿ, ಗೆಲುವಿನ ದಾಬ್ಗಾಲಲ್ಲಿ ಅಂತೂ ಇದ್ದೀವಿ. ಸೊ ಯಾವ ರೀತಿ ಫೈಟ್ ಕೊಡ್ತೀರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ? ನಾವು ಫೈಟ್ ಕೊಡಲ್ಲ ಸರ್, ಜನನೇ ಫೈಟ್ ಕೊಡ್ತಾ ಇದ್ದಾರೆ. ಜನಕ್ಕಾಗಿರೋ ತೊಂದರೆ ಜನನೇ ಫೈಟ್ ಕೊಡ್ತಾ ಇದ್ದಾರೆ ತೊಂದರೆ ಆಗಿದೆ ಅಂತ ಅನಿಸ್ತಾ ಇದೆ ಅಂತ ಇದ್ದಾರೆ ಜನ. ನಿಮ್ಮ ನಾಯಕರು ಯಾರ್ಯಾರು ಬರ್ತಾರೆ ಪ್ರಚಾರಕ್ಕೆ? ನಮ್ಮ ನಾಯಕರು, ನಮಗೆ ಸ್ಟಾರ್ ಪ್ರಚಾರಕರು ಅಂದರೆ ನಮ್ಮ ಮನೆಗಿರ್ತಕ್ಕಂಥ ಮತದಾರರು ಮತ್ತು ನಮ್ಮ ಕಾರ್ಯಕರ್ತರು ಸ್ಟಾರ್ ಪ್ರಚಾರಕರು. ಅವರೇ ನಮಗೆ ನಾಯಕರು, ಅವರೇ ನಮಗೆ ನಾಯಕರು. ತಳ ಹಂತದಿಂದ ಬೆಳೆದು ಬಂದಿರತಕ್ಕಂಥ ಕಾರ್ಯಕರ್ತರು ಮತ್ತು ಮನೆಗಿರ್ತಕ್ಕಂಥ ಮತದಾರ ನಮ್ಮ ನಾಯಕರು. ಓಕೆ. ಕಾಂಗ್ರೆಸ್ಸಲ್ಲಿ ಈಗಾಗಲೇ ಸಚಿವರನ್ನ ಸ್ಟಾರ್ ಪ್ರಚಾರಕರಾಗಿ ನೇಮಕ ಮಾಡಿದ್ದಾರೆ, ಮಂತ್ರಿಗಳನ್ನ ನೇಮಕ ಮಾಡಿದ್ದಾರೆ, ಶಾಸಕರನ್ನ ನೇಮಕ ಮಾಡಿದ್ದಾರೆ. BJPಯಲ್ಲಿ ಯಾರು ಸ್ಟಾರ್ ಪ್ರಚಾರಕರು? ದೇಶ ಕಾಯಲಿಕ್ಕೆ ಸೈನಿಕರಿದ್ದಾರೆ, ಅನ್ನ ನೀಡಲಿಕ್ಕೆ ರೈತರಿದ್ದಾರೆ. ಈ ಭಾರತೀಯ ಜನತಾ ಪಾರ್ಟಿ ಕಾಪಾಡಲಿಕ್ಕೆ ಮನೆಗಿರ್ತಕ್ಕಂಥ ಮತದಾರರಿದೆ ಅಂತ ಹೇಳಕ್ಕೆ ಬರ್ತೇನೆ. ಮನೆಗಿರ್ತಕ್ಕಂಥ ಮತದಾರರು ಕಾರ್ಯಕರ್ತರ ಸ್ಟಾರ್ ಪ್ರಚಾರಕರು ಅವರೇ ಪ್ರಚಾರ ಮಾಡ್ತಾರೆ. ನರೇಂದ್ರ ಅವರು ಇಡೀ ವಿಶ್ವವೇ ಬೆಂಕಿ ತುರಿತಾ ಇದೆ, ಆದರೆ ನಮ್ಮ ಭಾರತ ಮಾತ್ರ ಒಂದು ಬಾಂಬ್ ಬೀಳಿನಂಗೆ ನೆಮ್ಮದಿಗೆ ಅನ್ನ ಉಂಡು ಮಲಗ್ತಾ ಇದ್ದೀವಿ. ಇದು ನಮ್ಮ ಭಾರತ, ನರೇಂದ್ರ ಮೋದಿ ಭಾರತ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು. ಆದರೂ ಸಿಲಿಂಡರ್ ಸಮಸ್ಯೆ ಇಡೀ ಯುದ್ಧನೇ ಹತ್ತಿ ಬೆಂಕಿ ತುರಿಬೇಕಾದ್ರೆ ಇಂಡಿಯಾದ ಒಂದು ಸಿಲಿಂಡರ್ ಸಮಸ್ಯೆ ದೊಡ್ಡದಲ್ಲ. ಒಂದಿನ ಉಪವಾಸ ಇರ್ತೀವಿ, ಭಾರತ ಮಾತ್ರ ಶಾಂತಿಯಿಂದ ಇರಬೇಕು ಅಂತ ಕೇಳಿ. ಒಂದಿನ ಅಲ್ಲ ಸರ್, 2 ವಾರದಿಂದ ಆಯಿತು. 2 ವಾರದನ್ನೆಲ್ಲ ಕೋವಿಡ್ ಸಂದರ್ಭದಲ್ಲಿ ಮನೆ ಒಳಗೆ ಇದ್ರಿ, ಕೋವಿಡ್ ಸಂದರ್ಭದಲ್ಲಿ ಅಂಥ ಸಂಕಟದಲ್ಲಿ ಮನೆ ಒಳಗಿದ್ರಿ. ಇವತ್ತು ಯಾವುದೋ ಒಂದು ಸಿಲಿಂಡರ್ ಇದಾಗಿದೆ ಅಂದರೆ ಕರೆಂಟ್ ಎಲೆಕ್ಟ್ರಿಕ್ ಅನ್ನ ಇತ್ತಲ್ಲ ಸರ್. ಈಗ ಪರಿಹಾರ ಇದೆ. ಸಿಲಿಂಡರ್ ಇಲ್ಲ ಅಂದರೆ ಕಟ್ಗೆ ಇದೆ, ಕಟ್ಗೆ ಇಲ್ಲ ಅಂದರೆ ಎಲೆಕ್ಟ್ರಿಕ್ ಸ್ಟವ್ ಇದೆ. ಪರಿಹಾರ ಇದೆ. ಇನ್ನೇನು ಕೆಲವೇ ದಿನದಲ್ಲೇ ನರೇಂದ್ರ ಮೋದಿಯವರ, ವಿಶ್ವಗುರು ನರೇಂದ್ರ ಮೋದಿಯವರ ಸಮ್ಮುಖದಲ್ಲಿ ಶಾಂತಿಯುತ ತೀರ್ಮಾನ ಆಗುತ್ತೆ, ಶಾಂತಿಯುತ ಸಂಧಾನ ಆಗುತ್ತೆ. ಯುದ್ಧ ಸ್ಟಾಪ್ ಆಗುತ್ತೆ. ಯುದ್ಧ ಆಯಿತು. ಇಲ್ಲಿನ ಯುದ್ಧದಲ್ಲಿ ಯಾರು ಗೆಲ್ತಾರೆ? ಧರ್ಮ ಅಧರ್ಮ ತೀರ್ಮಾನ ಮೇ 4. ದಾಸಕರಿಯಪ್ಪ ಯಾಕೆ ಗೆಲ್ಲಬೇಕು ಅಂತ ನಿಮಗೆ? ದಾಸಕರಿಯಪ್ಪ ಯಾಕೆ ಗೆಲ್ಲಬೇಕು ಅಂದರೆ ಮೊದಲಿನಿಂದಾಗಿ ನಾಯಕತ್ವದ ಗುಣ. ಶಾಲೆಯಲ್ಲಿದ್ದಾಗೂ ಫುಟ್ಬಾಲ್ ಲೀಡ್ರು, ಶಾಲೆಯಲ್ಲಿದ್ದಾಗೂ ಕ್ಲಾಸ್ ಲೀಡ್ರು, ಪ್ರತಿಯೊಂದು ಹಂತದಲ್ಲೂ ಸಮಾಜದಲ್ಲೂ ಲೀಡ್ರು. ಗಣಪತಿ ಹಬ್ಬ ಮಾಡಿದ್ರು ಅಧ್ಯಕ್ಷರು. ಪ್ರತಿ ಸಮಾಜ ಹಂತದಲ್ಲೂ ಲೀಡರ್ಶಿಪ್ ಕ್ವಾಲಿಟಿ ಬಂದ್ಬಿಡ್ತು. ಅವ್ರ ತಂದೆ ಅಮಾಲರಿದ್ದಾಗ ಬಡವರಿಗೆ ಹೋರಾಟ ಮಾಡೋದು, ಅವ್ರ ತಂದೆ ಹೆಲ್ಪ್ ಮಾಡೋದು, ಜನರಿಗೆ ಒಳ್ಳೆ ನಿವೇಶನ ಕೊಡಿಸೋದು, ಬಡವರಿಗೆ ಮಾಡ್ತಾ ಇದ್ದದನ್ನು ನೋಡ್ತಾ ದಾಸಕರಿಯಪ್ಪರು ನಾಯಕತ್ವ ಗುಣ ಬಂತು. ದಾಸಕರಿಯಪ್ಪರಿಗೂ ಒಂಥರ ಕರುಣಿಸೋ ಕರುಣಾಮಯಿ. 2 ಇಡ್ಲಿ ತಿಂತಾಯಿದ್ರೆ ಯಾರು ಬಡವ್ರು ಬಂದು 1 ಇಡ್ಲಿ ತೆಗೆದುಕೊಡೋಂಥ ಗುಣ. 10 ರೂಪಾಯಿ ಇದ್ರೆ 5 ರೂಪಾಯಿ ಕೊಡೋ ಗುಣ. ತಿಂತಾಯಿದ್ರೆ ಅರ್ಧ ಹಂಚಿ ತಿನ್ನೋ ಗುಣ. ಬಡವರು ಶ್ರಮಿಕರು ಕಂಡ್ರೆ ಹತ್ತಿರವಾಗಿ ಎದಿಗೆ ಟಚ್ ಕೊಡ್ತಕ್ಕಂಥದ್ದು. ಅವರ ಮನೆಯಲ್ಲಿ ಯಾವ ಇದು ಇಲ್ಲ, ಅವ್ರ ಬೆಡ್ರೂಮ್ಗೆ ಡೈರೆಕ್ಟಾಗಿ ಹೋಗ್ಬೋದು, ಅವ್ರ ಸ್ನಾನದ ರೂಮಿಗೆ ಹೋಗ್ಬೋದು. ಎಷ್ಟೊಂದು ಸಲ ಸ್ನಾನ ಮಾಡ್ಬೇಕಾದ್ರೆ ಸೈನ್ ಹಾಕಿದ್ದಾರೆ ಕೈ ಒಡಿಸ್ಕೊಂಡು. ಜನ ಯಾರಿಗೆ ಕಷ್ಟ ಅಂದರೆ ಎದ್ದು ಬರತಕ್ಕಂಥ 2ನೇ ಇದನ್ನೇ ಶ್ರೀನಿವಾಸ್ ದಾಸಕರಿಯಪ್ಪ ಸೇವೆಗೆ. ನಿರೀಕ್ಷೆ ಅಭಿಮಾನಿಗಳಿಗೆ ಟಿಕೆಟ್ ಸಿಗುತ್ತೆ ಇಲ್ಲ ಅದು ನಿರೀಕ್ಷೆ ಅಂದರೆ ನಾನೇ ಅವನಿಗೆ ಕ್ಲಾಸ್ಮೇಟು, ಆದರೆ ನನಗೆ ನಿರೀಕ್ಷೆ ಇದ್ದಿದ್ದಿಲ್ಲ. ಭಾಳ ಡೌಟ್ ಐತೆ ಅಂತ ಹೇಳಿದ್ದೆ. ಎಲ್ಲರೂ ನನಗೆ ಈಗೂ ಕಾಡಿಸ್ತಾರೆ, ನೀನು ಹೇಳಿದ್ದಲ್ಲ ಸಿಗಲ್ಲ ಅಂತ. ಅದು ಸಿಕ್ಕಿರೋದು ಧರ್ಮಕ್ಕೆ ಜಯ. ತಮ್ಮ ತಳಮಟ್ಟದ ಹೋರಾಟ, ತಳಮಟ್ಟದ ಸೇವೆ ಗುರುತಿಸಿ ರಾಷ್ಟ್ರೀಯ ಹೈಕಮಾಂಡ್ ಈಗ ನರೇಂದ್ರ ಮೋದಿ ಟೀಮ್ ಮರರಿಗೆ ಕೊಟ್ಟಿದ್ದಾರೆ. ಈಗ ಬಾಳೆಹಣ್ಣು ಮರರಿಗೆ ಕಾರ್ಪೊರೇಟರ್ ಮಾಡಿದ್ದಾರೆ BJPಯಲ್ಲಿ. ಹಂಗೆ ಅಮಾಲ್ರ ಮಗುಗೂ ಕೂಡ ಇವತ್ತು ರಾಷ್ಟ್ರೀಯ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಆ ಬಡತನ, ಸರಳತೆ, ನೆಲಿವು, ಅವಮಾನ, ಅನುಮಾನ, ಅಪಮಾನದ ಮಧ್ಯೆ ಸನ್ಮಾನ ತೊಗೊಂಬರ್ತಾರೆ ಅನ್ನೋದು ನನಗೆ ಗ್ಯಾರಂಟಿ. BJPಯಲ್ಲಿ ಕಾರ್ಯಕರ್ತರಿಗೆ ಯಾವ ಬೆಲೆ ಇದೆ? BJPಯವರಿಗೆ ಕಾರ್ಯಕರ್ತರಿಗೆ ತಮ್ಮದೇ ಆದಂಥ ವೈಯಕ್ತಿಕ ಬೆಲೆ ಇದೆ. ಯಾವತ್ತಿದ್ರೂ ಕಾರ್ಯಕರ್ತರೆ. BJP ಆಸ್ತಿಯೇ ಕಾರ್ಯಕರ್ತರು. ಅತಿ ಹೆಚ್ಚು ಪಾರ್ಟಿಯಲ್ಲಿ ಕಾರ್ಯಕರ್ತರು ಇದ್ದರೆ ಇಡೀ ವಿಶ್ವದಲ್ಲಿ ಅದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಂತ ಹೇಳಕ್ಕೆ ಬರ್ತೇನೆ. BJP ಕಾರ್ಯಕರ್ತರಿಗೆ ಹಣದ ಅವಶ್ಯ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ಒಂದೇ ಒಂದು ಕರೆ ಕೊಟ್ಟರೆ ಸಾಕು, ಆ ಜಾಗದಲ್ಲಿ ತಮ್ಮ ಬಾವುಟವನ್ನು ಹಾಕಿ ಭಾರತ್ ಮಾತಾಕ್ಕೆ ಅನ್ನೋದ್ರ ಮುಖಾಂತರ ಸಂಘಟನೆ ಮಾಡ್ತಾರೆ. ಇಷ್ಟೆಲ್ಲ ಹೇಳಿದ್ರೆ, ಬಟ್ ದಕ್ಷಿಣ ಕ್ಷೇತ್ರದಲ್ಲಿ BJP ಸ್ಟ್ರಾಂಗ್ ಇಲ್ಲ ಅನ್ನೋ ಮಾತು ಕೂಡ ಇದೆ. ಅದೇ ನೀವೇನು ಇಷ್ಟು ದಿನ ನೋಡಿದ್ರಲ್ಲ, 23 ವರ್ಷದ ಆಡಳಿತ, ಈ ಬದಲಾವಣೆಯನ್ನು ನೋಡಿ. ಈ ಬದಲಾವಣೆ ಕಾಣಿಸುತ್ತೆ. ಬದಲಾವಣೆ ಜಗದ
ಆಂಜನೇಯಮ್ಮ ಪರಭವ ಸಂವತ್ಸರದಲ್ಲಿ ಒಂದು ಸಂತೋಷದ ವಿಚಾರ ಕೊಡ್ತೀವಿ. ತಾವು ಅವತ್ತು ಬಂದು ನಮ್ಮನ್ನು ಕಾಣ್ತೀರಾ, ನಾವು ನಿಮಗೆ ಸಿಹಿ ಮೂಲಕ ಕಳಿಸ್ಕೊಡ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.